ನಮಸ್ಕಾರ ವೀಕ್ಷಕರೇ, ನಿನ್ನೆಯ ದಿನ ಅಡ್ವಾನ್ಸ್ ಫಿಲ್ಟರ್ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಆ ಒಂದು ಅಡ್ವಾನ್ಸ್ ಫಿಲ್ಟರ್ ಅಲ್ಲಿ ಫಿಲ್ಟರ್ ಮಾಡಿರುವಂತಹ ಡಾಟಾವನ್ನ ಅದೇ ಪೇಜ್ ನಲ್ಲಿ ಕಾಪಿ ಮಾಡಿರೋದನ್ನ ಹೇಳ್ಕೊಟ್ಟಿದ್ದೆ. ಫಿಲ್ಟರ್ ಆಗಿರುವಂತಹ ಡಾಟಾವನ್ನ ನಾವು ಬೇರೆ ಒಂದು ಶೀಟ್ ಅಲ್ಲಿ ಕಾಪಿ ಮಾಡಬೇಕು ಅಂದ್ರೆ ಅದರ ಪ್ರೊಸೀಜರೇ ಬೇರೆಯಾಗಿದೆ. ಬನ್ನಿ ಆ ಪ್ರೊಸೀಜರ್ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಈ ಅಡ್ವಾನ್ಸ್ ಫಿಲ್ಟರ್ ಮಾಡಬೇಕು ಅಂದ್ರೆ ಈ ಅಡ್ವಾನ್ಸ್ ಫಿಲ್ಟರ್ಗೆ 3 ಪ್ರಮುಖ ಅಂಶಗಳು ಬೇಕು. ಒಂದು ಸೋರ್ಸು ಅಂದ್ರೆ ನಿಮ್ ಡಾಟಾ, ನಂತರ ರೆಫರೆನ್ಸ್. ಸೊ ರೆಫರೆನ್ಸ್ ಅಂದ್ರೆ ಇಲ್ಲಿ ಇವಾಗ ನಾನು ಕ್ಲಾಸ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಕ್ಲಾಸು, ಸೊ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಪಾಸು, ಈ ತರ ಡಿಸ್ಟಿಂಕ್ಷನ್ ಅಂತ ತಗೊಳ್ತಾ ಇದ್ದೀನಿ. ಸೊ ಇದನ್ನ ನಾವು ಸೋರ್ಸ್ ಅಂತ ಹೇಳ್ತೀವಿ. ಈ ಸೋರ್ಸ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಕ್ರೈಟೀರಿಯಾ, ಸೊ ಅದನ್ನ ರೆಫರ್ ಮಾಡೋಕ್ಕಾಗಿ ನಾವು ಸಪರೇಟ್ ಆಗಿ ಮತ್ತೊಮ್ಮೆ ಇಲ್ಲಿ ಟೈಪ್ ಮಾಡ್ತೀವಿ. ನಂತರ ಥರ್ಡ್ ಪ್ಯಾರಾಮೀಟರ್ ಇಸ್ ವೇರ್ ಯು ವಾಂಟ್ ಟು ಕಾಪಿ. ಸೊ ನಾನು ಇವಾಗ ಇದನ್ನ ಈ 3ನೇ ಶೀಟ್ ಅಲ್ಲಿ ಕಾಪಿ ಮಾಡಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಶೀಟ್ ಅಲ್ಲಿ ಕಾಪಿ ಮಾಡಬೇಕು ಅಂತ ಇದ್ದೀನಿ. ಸೊ ಇಲ್ಲಿ ನಾವು ಎಲ್ಲೇನೆ ನಾವು ಅಡ್ವಾನ್ಸ್ ಡಾಟಾದಲ್ಲಿ ಅಡ್ವಾನ್ಸ್ ಫಿಲ್ಟರ್ನ ಚೂಸ್ ಮಾಡಿದ್ರೆ ಇದೇ ಪೇಜಲ್ಲಿ ಕಾಪಿ ಮಾಡೋದಕ್ಕೆ ಸಾಧ್ಯ. ಇನ್ ಕೇಸ್ ಇದರಲ್ಲಿರುವಂತಹ ಡಾಟಾವನ್ನ ನೀವು ಫಿಲ್ಟರ್ ಮಾಡಿ ನೆಕ್ಸ್ಟ್ ಶೀಟ್ ಅಲ್ಲಿ ಪೇಸ್ಟ್ ಮಾಡಬೇಕು ಅಂದ್ರೆ ಆ ಶೀಟ್ ಅನ್ನ ನೀವು ಆಕ್ಟಿವ್ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಕರ್ಸರ್ ಇಲ್ಲಿದ್ರೆ ಈ ಶೀಟ್ ಆಕ್ಟಿವ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನಾವೇನ್ ಮಾಡಬೇಕು, ಇವಾಗ ಡಾಟಾನ ಚೂಸ್ ಮಾಡಿ ಅಡ್ವಾನ್ಸ್ಗೆ ಹೋಗ್ಬೇಕು. ಅಡ್ವಾನ್ಸ್ಗೆ ಹೋದಾಗ ಇಲ್ಲಿ ಕಾಪಿ ಟು ಅನದರ್ ಲೊಕೇಶನ್, ಸೊ ಲಿಸ್ಟ್ ರೇಂಜ್ ಅಂತ ಇದೆ. ಸೊ ಇದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ಶೀಟ್ 2 ಅಲ್ಲಿ ಈ ಎಂಟೈರ್ ಸೋರ್ಸ್ ಅನ್ನ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಸೆಲೆಕ್ಟ್ ಆಯ್ತು. ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ನಮಗೆ ಬೇಕು. ಸೊ ಕ್ರೈಟೀರಿಯಾ ರೇಂಜ್ ಕೂಡ ಹಿಂದಿನ ಶೀಟ್ ಅಲ್ಲಿ ಇರೋದ್ರಿಂದ ಇದನ್ನ ನಾನು 2 ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇದು ಕ್ರೈಟೀರಿಯಾ ರೇಂಜ್ ಆಯ್ತು. ನಂತರ ಕಾಪಿ ಟು ಎಲ್ಲಿ ಈ ಶೀಟಿಗೆ ಈ ಸೆಲ್ ಅಲ್ಲಿ ನಾವು ಪೇಸ್ಟ್ ಮಾಡಬೇಕಾಗಿದೆ. ಸೊ ಅದನ್ನ ನಾವು ಆಕ್ಟಿವ್ ಗೊಳಿಸ್ತೀವಿ, ಓಕೆ ಅಂತ ಹೇಳ್ತೀವಿ. ಸೊ ನೋಡಿ, ಡಿಸ್ಟಿಂಕ್ಷನ್ ಆಗಿರುವಂತಹ ಮಕ್ಕಳು ಕೇವಲ 4. ನೆಕ್ಸ್ಟ್ ಶೀಟ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಇವಾಗ ಫಸ್ಟ್ ಕ್ಲಾಸ್ ಆಗಿರುವ ವಿದ್ಯಾರ್ಥಿಗಳ ಮಾಹಿತಿಯನ್ನ ಪೇಸ್ಟ್ ಮಾಡಬೇಕಾಗಿದೆ. ಸೊ ನೆಕ್ಸ್ಟ್ ಶೀಟ್ ಅಲ್ಲಿ ನನಗೆ ಫಸ್ಟ್ ಕ್ಲಾಸ್ ಆಗಿರುವಂತಹ ವಿದ್ಯಾರ್ಥಿಗಳ ಮಾಹಿತಿ ಬೇಕು. ಸೊ ನಾನು ಇಲ್ಲಿ ಈ ಕ್ರೈಟೀರಿಯಾ ರೇಂಜ್ ಅಲ್ಲಿ ಡಿಸ್ಟಿಂಕ್ಷನ್ ಅನ್ನ ಡಿಲೀಟ್ ಮಾಡಿ ಫಸ್ಟ್ ಕ್ಲಾಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಕ್ಲಾಸ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಇದನ್ನ ನಾನು ಈ ಶೀಟ್ ಅಲ್ಲಿ ಪೇಸ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕ್ಲಿಕ್ ಮಾಡಿ ಅಡ್ವಾನ್ಸ್, ನೆಕ್ಸ್ಟ್ ಕಾಪಿ ಟು ಅನದರ್ ಲೊಕೇಶನ್, ಲಿಸ್ಟ್ ರೇಂಜು. ಶೀಟ್ 2 ಅಲ್ಲಿ ನನ್ನ ಮೇನ್ ಡಾಟಾ ಇರೋದು ಅಂದ್ರೆ ಸೋರ್ಸು. ಸೊ ಅದನ್ನ ಎಂಟೈರ್ ಡಾಟಾವನ್ನ ನಾನು ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಕ್ರೈಟೀರಿಯಾ ರೇಂಜು ಶೀಟ್ 2 ಅಲ್ಲೇ ಇದೆ. ಸೊ ಶೀಟ್ 2 ಅಲ್ಲಿ ಕ್ಲಾಸ್, ಫಸ್ಟ್ ಕ್ಲಾಸ್. ನೆಕ್ಸ್ಟ್ ಕಾಪಿ ಟು ಇಲ್ಲಿ ಇದನ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ಅಡ್ರೆಸ್ ಕಾಪಿ ಆಯ್ತು, ಓಕೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವಿಲ್ಲಿ ಗಮನಿಸಬಹುದು, ಇಲ್ಲಿ ಕೇವಲ ಫಸ್ಟ್ ಕ್ಲಾಸ್ ಆಗಿರುವ ವಿದ್ಯಾರ್ಥಿಗಳ ಮಾಹಿತಿ ನಿಮಗೆ ಲಭ್ಯವಾಯಿತು. ಹೀಗೆ ನೀವಿಲ್ಲಿ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಕ್ಲಾಸ್ ಅಥವಾ ನಾಟ್ ಕಂಪ್ಲೀಟೆಡ್ ಲಿಸ್ಟ್ಗಳನ್ನ ಸಪರೇಟ್ ಆಗಿ ಸುಲಭವಾಗಿ ಮಾಡ್ಕೊಳ್ಬಹುದು. ಸೊ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ಪ್ರತಿ ಬಾರಿ ನೀವು ಫಿಲ್ಟರ್ ಮಾಡಬೇಕಾದಾಗ ಈ ಒಂದು ಕ್ರೈಟೀರಿಯಾವನ್ನ ಚೇಂಜ್ ಮಾಡ್ತಾ ಹೋಗಿ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.